ಆದರ್ಶ ವ್ಯಕ್ತಿಯ ಹಾದಿ. ಈ ಪ್ರಪಂಚದಲ್ಲಿ ಅನೇಕ ತರಹದ ಜನರಿರುತ್ತಾರೆ. ಹೇಗಾದರೂ ಮಾಡಿ ಇತರರನ್ನು ಮೆಚ್ಚಿಸಬೇಕೆಂದು ಬಯಸುತ್ತಾರೆ. ಆದರೆ ಈ ರೀತಿಯಲ್ಲಿ ಮೆಚ್ಚಿಸುವುದರಿಂದ ದೊರೆಯುವ ಪ್ರತಿಫಲ ಏನೆಂಬುದನ್ನು ಗಮನಿಸುವುದಿಲ್ಲ. ಅಂಥವರ ಕಣ್ತರಿಸಿ ಸೂಕ್ತ ಮಾರ್ಗದರ್ಶನ ನೀಡುವಂತಹ ಒಂದು ಪ್ರಸಂಗ ಅತ್ಯಂತ ಹೃದಯಸ್ಪರ್ಶಿಯಾಗಿದೆ. ನೇಪಾಳದ ಮಹಾರಾಜನಿಗೆ ಒಮ್ಮೆ ಒಬ್ಬ ನೌಕರನ ಅಗತ್ಯ ಉಂಟಾಯಿತು. ಅದಕ್ಕೆ ಸೂಕ್ತ ವ್ಯಕ್ತಿ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ಅನೇಕ ಉಮೇದುವಾರರು ಹಾಜರಾದರು. ಅವರ ಪೈಕಿ 3 ಅಂತಿಮ ಪರೀಕ್ಷೆಗೆ ಆಯ್ಕೆ ಮಾಡಲಾಯಿತು. 3 ಯೋಗ್ಯತಾವಂತರೇ. 3 ಅವರ ಪ್ರತಿಭೆಯನ್ನು ಪರಿಶೀಲಿಸಿಯೇ ಮೊದಲ ಸುತ್ತಿನಲ್ಲಿ ಆಯ್ಕೆ ಮಾಡಲಾಗಿತ್ತು. ಆದರೆ ನೌಕರಿ ಇರುವುದು ಒಂದೇ ತಾನೇ. ಈಗ ಒಬ್ಬನನ್ನು ಆರಿಸುವ ಸವಾಲು. ಆ 3ರಿಗೆ ಮಹಾರಾಜನು ಒಂದು ಪ್ರಶ್ನೆಯನ್ನು ಹಾಕಿದನು. ನೋಡಿರಿ, ನನ್ನ ಗಡ್ಡ ಮತ್ತು ನಿಮ್ಮ ಗಡ್ಡ ಎರಡಕ್ಕೂ ಏಕಕಾಲದಲ್ಲಿ ಬೆಂಕಿಯ ಜ್ವಾಲೆ ತಗುಲಿ ಉರಿಯತೊಡಗಿದರೆ ನೀವೇನು ಮಾಡುತ್ತೀರಿ? ಮೊದಲನೆಯ ವ್ಯಕ್ತಿ ಉತ್ತರಿಸಿದನು, ಮಹಾರಾಜರೇ, ತಕ್ಷಣವೇ ಮೊದಲು ನಿಮ್ಮ ಗಡ್ಡದ ಬೆಂಕಿಯನ್ನು ಆರಿಸಿಬಿಡುತ್ತೇನೆ. ನನ್ನ ಗಡ್ಡದ ಬೆಂಕಿಯ ಚಿಂತೆ ಮಾಡಲಾರೆ. ಎರಡನೆಯ ವ್ಯಕ್ತಿ ಹೇಳಿದನು, ಮಹಾಸ್ವಾಮಿ, ನಾನು ಮೊದಲಿಗೆ ನನ್ನ ಗಡ್ಡದ ಬೆಂಕಿಯನ್ನು ಆರಿಸಿ ಬಿಡುವೆನು, ಆ ಬಳಿಕ ನಿಮ್ಮ ಗಡ್ಡದ ಚಿಂತೆ ಮಾಡುವೆನು. ಮೂರನೆಯ ವ್ಯಕ್ತಿ ಹೇಳಿದನು, ಮಹಾರಾಜರೇ, ನಾನು ಒಂದು ಕೈಯಿಂದ ನಿಮ್ಮ ಗಡ್ಡದ ಬೆಂಕಿ ಆರಿಸುತ್ತೇನೆ, ಇನ್ನೊಂದು ಕೈಯಿಂದ ನನ್ನ ಗಡ್ಡದ ಬೆಂಕಿ ಆರಿಸುತ್ತೇನೆ ಎಂದನು. 3 ಜನರ ಉತ್ತರ ಕೇಳಿ ಮಹಾರಾಜನು ಹೇಳಿದನು, ಮೊದಲ ವ್ಯಕ್ತಿಯ ಉತ್ತರವು ಅವ್ಯಾವಹಾರಿಕವಾಗಿದೆ. ಈ ಜಗತ್ತಿನಲ್ಲಿ ಕಷ್ಟ ಬಂದಾಗ ತನ್ನ ಬಗ್ಗೆ ಚಿಂತಿಸದೆ ಇತರರ ಬಗ್ಗೆ ಚಿಂತಿಸುವಾತ ಅವ್ಯಾವಹಾರಿಕನಾಗಿದ್ದಾನೆ. ಅವ್ಯಾವಹಾರಿಕನು ಕೆಲವೊಮ್ಮೆ ಅತಿ ಒಳ್ಳೆಯತನದಿಂದ ತನಗೂ ತನ್ನವರಿಗೂ ಅನ್ಯಾಯ ಮೋಸಗಳನ್ನು ಮಾಡಿಕೊಳ್ಳುತ್ತಾನೆ. ಅಥವಾ ಈತ ನನ್ನನ್ನು ಮೆಚ್ಚಿಸಲೆಂದು ಸುಳ್ಳು ಹೇಳುತ್ತಿರಲು ಬಹುದು. ಆದ್ದರಿಂದ ನಾನು ಈತನನ್ನು ಆರಿಸಲಾರೆ. ಎರಡನೆಯ ವ್ಯಕ್ತಿಯು ಸ್ವಾರ್ಥಿಯಾಗಿದ್ದಾನೆ. ತನ್ನ ಕುರಿತೇ ಚಿಂತಿಸುವಾತ ಇತರರ ದೃಷ್ಟಿಯಿಂದ ಯೋಚಿಸಿದಾಗ ಅಪಾಯಕಾರಿ. ಆಯಾಕಟ್ಟಿನ ಸಮಯದಲ್ಲಿ ಈತ ಸಹಾಯಕ್ಕೆ ಒದಗದೆ ತನ್ನ ಸ್ವಾರ್ಥವನ್ನಷ್ಟೇ ನೋಡಿಕೊಂಡು ಪಾರಾಗಿ ಬಿಡಬಹುದು. ಆದ್ದರಿಂದ ನಾನು ಉದ್ಯೋಗಕ್ಕೆ ಈತನನ್ನು ಆರಿಸಲಾರೆ. 3ನೇ ವ್ಯಕ್ತಿ ವ್ಯವಹಾರ ಪ್ರಜ್ಞೆಯುಳ್ಳವನು. ಅವನು ಸ್ವಾರ್ಥಿಯೂ ಅಲ್ಲ, ಅವ್ಯಾವಹಾರಿಕನೂ ಅಲ್ಲ. ತನ್ನ ಹಾಗೂ ಪರರ ಒಳಿತನ್ನು ಮಾಡಬಲ್ಲನು ಎಂದು ತೋರುತ್ತದೆ. ಮಾತ್ರವಲ್ಲ, ಈತ ಸಕಾಲದಲ್ಲಿ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಚಾತುರ್ಯದಿಂದ ಸಮಸ್ಯೆಯನ್ನು ಪರಿಹರಿಸಬಲ್ಲನು. ಆದ್ದರಿಂದ ಈತನನ್ನು ಆರಿಸುತ್ತೇನೆ ಎಂದು 3ನೇ ವ್ಯಕ್ತಿಯನ್ನು ಆಯ್ಕೆ ಮಾಡಿದನು. ಹೀಗೆ ಪ್ರಪಂಚದಲ್ಲಿ ತನ್ನ ಹಿತ ಮತ್ತು ಅನ್ಯರ ಹಿತಗಳೆರಡನ್ನೂ ಗಮನಿಸಿ ವ್ಯವಹರಿಸಲು ಕುರಿತವನೇ ಆದರ್ಶ ವ್ಯಕ್ತಿ ಎನಿಸುತ್ತಾನೆ. ಸರ್ವರ ಹಿತದಲ್ಲಿ ತನ್ನ ಹಿತವೂ ಅಡಗಿದೆ ಎಂದು ತಿಳಿದವನು ಉತ್ತಮನು. ಈ ರೀತಿಯಲ್ಲಿ ಇಡೀ ಜಗತ್ತಿನ ಜನರೆಲ್ಲರೂ ಆದರ್ಶ ವ್ಯಕ್ತಿಗಳಾದಾಗ ಇಡೀ ಭೂಲೋಕವೇ ಸುಖಮಯ ಸ್ವರ್ಗ ಸದೃಶ್ಯವಾಗಬಲ್ಲದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.